ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನ್ಯಾಚುರಲ್ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಏನಂದರೆ ಅವರೆಕಾಳು ಶಾವಿಗೆ ಉಪ್ಪಿಟ್ಟು. ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವು, ಕಾಯಿ ತುರಿ, ಕೊತ್ತಂಬರಿ, ಕ್ಯಾಬೇಜ್, ಕ್ಯಾರೆಟ್, ಬೀನ್ಸ್, ಟೊಮೆಟೊ ಹಣ್ಣು, ನಿಂಬೆಹಣ್ಣು, ಅವರೆಕಾಳು. ಮೊದಲು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಳ್ಳೋಣ. 4 ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟು ಹಾಕ್ಕೊಳ್ಳಿ. ಈಗ ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಂತರ ಅವರೆಕಾಳು ಹಾಕೊಳ್ಳೋಣ. ಅವರೆಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅವರೆಕಾಳು ಮೂಳೆಗಳನ್ನು ಬಲಪಡಿಸುತ್ತದೆ, ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತದೆ, ರಕ್ತದೊತ್ತಡವನ್ನು ತಗ್ಗಿಸುತ್ತದೆ, ತೂಕ ಇಳಿಸಲು ಸಹಾಯಕಾರಿ. ಇಷ್ಟು ಬೆನಿಫಿಟ್ಸ್ ನೋಡಿ ಅವರೆಕಾಳಿಂದ ಸಿಗುತ್ತೆ. ಯಾವ್ಯಾವ ಸೀಸನಲ್ಲಿ ಏನೇನು ತರಕಾರಿ, ಹಣ್ಣುಗಳು, ಕಾಳುಗಳು ಸಿಗುತ್ತೋ ಅದನ್ನು ತೆಗೆದುಕೊಂಡು ತಿನ್ನಿ. ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತವೆ ಅವುಗಳಿಂದ. ಹಾಗಾಗಿ ಯಾವ್ಯಾವ ಸೀಸನ್ ಏನೇನು ತರಕಾರಿ, ಹಣ್ಣುಗಳು, ಕಾಳುಗಳು ಸಿಗುತ್ತೋ ಅದು ತೆಗೆದುಕೊಂಡು ತಿನ್ನಿ. ಕ್ಯಾರೆಟ್, ಕ್ಯಾಬೇಜ್, ಬೀನ್ಸ್ ಹಾಕ್ಕೊಳ್ಳಿ. ನಂತರ ಉಪ್ಪು ಹಾಕ್ಕೊಳ್ಳಿ. 3 ನಿಮಿಷ ಚೆನ್ನಾಗಿ ತರಕಾರಿಗಳನ್ನೆಲ್ಲ ಬೇಯಿಸ್ಕೊಳ್ಳಿ. 3-4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ತರಕಾರಿಗಳನ್ನ. ನೋಡಿ ಇದು ಬೆಂದಿದೆ. ಟೊಮೆಟೊ ಹಾಕೊಳ್ಳೋಣ. 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಈಗ ನೀರು ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡಿ. ನೋಡಿ ಈ ಕಪ್ಪಲ್ಲಿ ಏನಾದರೂ ನೀವು 2 ಕಪ್ಪು ಶಾವಿಗೆ ತೊಗೊಂಡಿದ್ರೆ ಇದ್ರ ಮೇಲೆ 1.5 ಕಪ್ ನೀರು ಹಾಕ್ರಿ. ಅಂದರೆ 2 ಕಪ್ಪಿಗೆ 1.5 ಕಪ್ಪು, ಅಲ್ಲಿಗೆ 3.5 ಆಗುತ್ತೆ. ನೋಡಿ ಈಗ ಮಳಬೇಕಾದ್ರೇ ಉಪ್ಪೆಲ್ಲ ಟೇಸ್ಟ್ ನೋಡ್ಕೊಂಬಿಡಿ. ನೋಡಿ ಚೆನ್ನಾಗಿ ನೀರೆಲ್ಲ ಕುದ್ದಿದೆ, ತರಕಾರಿಗಳು ಚೆನ್ನಾಗಿ ಬೆಂದಿದೆ. ಇವಾಗ ಶಾವಿಗೆ ಹಾಕ್ಕೊಳ್ಳೋಣ. 3-4 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಇದಾಗಿದೆ. ನೋಡಿ ಇವಾಗ ಕಾಯಿ ತುರಿ ಮತ್ತು ಕೊತ್ತಂಬರಿನ ಸೇರಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾದ ಅವರೆಕಾಳು ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.